ಕೋಸ್ಟರಿಕಾಗೆ ಬಂದು ಇಳಿದಿದ್ದೀವಿ. ಕೋಸ್ಟರಿಕಾ ಸ್ಯಾನ್ ಕ್ಯಾಪಿಟಲ್. ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಇವಾಗ ಆಕೋ ಬೀಚ್ ಹತ್ರ ಬಂದಿದ್ದೀವಿ. ನಮ್ಮ ಮೊದಲನೇ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ನಮಗೆ ಸ್ವಲ್ಪ ಭಾರತೀಯರಿಗೆ ಖಾರ ಉಪ್ಪು ಹುಳಿ ಬಾಯಿಗೆ ಬೀಳಬೇಕು. ಸೊ ಹಾಗಾಗಿ ಶ್ರೀನಿಧಿ ಕೋಸ್ಟರಿಕಾಗೆ ಆಲ್ರೆಡಿ ಬಂದಿರೋದ್ರಿಂದ ನಮಗೆ ಏನೇನು ಬೇಕು ಅಂತ ಕೇಳಿಕೊಂಡು ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಊಟ ಆಗ್ಬೋದು, ಉಳ್ಕೊಳ್ಳೋ ಜಾಗ ಆಗ್ಬೋದು, ಎಲ್ಲದನ್ನು. ನಮಗೆ ಡಾಬಾ ಥರ ಇರೋ ಜಾಗಕ್ಕೆ ಇವಾಗ ಬಂದಿದ್ದೀವಿ. ಕೋಸ್ಟರಿಕಾ ದೇಶಕ್ಕೆ ಬಂದಿದ್ದೀವಿ. ಶ್ರೀನಿಧಿ, ವೆಲ್ಕಮ್ ಟು ಕೋಸ್ಟರಿಕಾ. ಹಲೋ ಯಮುನಾ. ಸೊ ಇಲ್ಲಿ ಒಂದು ಡಾಬಾ ಅಂತಾನೆ ಹೇಳ, ಡಾಬಾಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಕರೆಕ್ಟ್. ಈ ಡಾಬಾನ ಕೋಸ್ಟರಿಕಾದಲ್ಲಿ ಸೋಡಾ ಅಂತಾರೆ. ಸೋಡಾ ಇಸ್ ಬೇಸಿಕಲಿ ಈಕ್ವಲೆಂಟ್ ಟು ನಮ್ಮ ಡಾಬಾ ಇಂಡಿಯಾದಲ್ಲಿ. ಈ ಥರ ಸೋಡಾದಲ್ಲಿ ದೇ ಹ್ಯಾವ್ ಅ ನೈಸ್ ಓಪನ್ ಎನ್ವೈರ್ಮೆಂಟು, ನೈಸ್ ಲೋಕಲ್ ಫುಡ್ ಎಲ್ಲ ಸಿಗುತ್ತೆ. ಆ್ಯಂಡ್ ಫುಡ್ ಸಮ್ ಆಫ್ ದಮ್ ಇಸ್ ವೆರಿ ಸಿಮಿಲರ್ ಇನ್ ಟೇಸ್ಟ್ ಟು ಅವರ್ ಇಂಡಿಯನ್ ಫುಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಸ್ಪೈಸಸ್ ಆ್ಯಂಡ್ ಆಲ್ ದ್ಯಾಟ್. ಇಸ್ ರೈಸ್ ಆ್ಯಂಡ್ ಬೀನ್ಸು. ಆ್ಯಂಡ್ ಇದು ಎಂಪನಾಡ ಕೇಸೋ, ಚೀಸ್ ಎಂಪನಾಡಾಸ್. ಇದು ಚೀಸ್ ಹಾಕಿರ್ತಾರ. ಚೀಸ್ ಎಂಪನಾಡಾಸು. ಇದು ಪ್ಲಾಂಟೇನ್, ಬನಾನಾ, ಫ್ರೈಡ್ ಪ್ಲಾಂಟೇನ್ ಸ್ವೀಟ್. ಅದು ಸ್ಪೆಗೆಟಿ ನಿಮ್ಗೆ ಗೊತ್ತು. ಎಲ್ಲ ಖಾರವಾಗಿ ಚೆನ್ನಾಗಿದೆ. ಓ, ಈ ಹಾಟ್ ಸಾಸ್ ಇದೆ, ಇದು ಕಿಲ್ಲರ್ ಹಾಟ್ ಸಾಸ್. ಇದು ಸ್ವಲ್ಪ ತಿಂದ್ಬಿಟ್ರೆ ಓ ಮೈ ಗಾಡ್. ನಮ್ಮ ಡಾಬಾ ಲುಕ್ಕೇ ಇದೆ ಅಲ್ಲ. ಕೋಸ್ಟರಿಕಾ ದೇಶದಲ್ಲಿ ಸೋಡಾ ಅಂದ್ರೆ ಪಾನೀಯ ಅಲ್ಲ, ಅದು ಪ್ರಾದೇಶಿಕ ಸಾಂಪ್ರದಾಯಿಕ ಊಟಗಳನ್ನು ನೀಡುವ ಸ್ಥಳೀಯ ಆಹಾರ ಭೋಜನಾಲಯ, ಮಿನಿ ರೆಸ್ಟೋರೆಂಟ್ ಅಂತ ಅರ್ಥ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಡಾಬಾಗಳ ರೀತಿ. ಸಾಮಾನ್ಯವಾಗಿ ಕುಟುಂಬದವರು ನಡೆಸುವ ಒಂದು ಗುಣಾತ್ಮಕ ಸಡಗರದ ಸ್ವದೇಶಿ ಊಟದ ಸ್ಥಳ. ನಾವು ಆಯ್ಕೆ ಮಾಡ್ಕೊಂಡಂತಹ ಸೋಡಾ ಕೆಳಗಡೆ ತುಂಬಾ ಮೊಸಳೆಗಳಿದ್ವು. ಇದು ಒಂಥರ ಕಾಡಿನ ಮಧ್ಯೆ ಇದ್ದಂತಹ ಡಾಬಾ. ಇಲ್ಲಿ ಊಟವನ್ನ ಸವಿಯುತ್ತಾ ಈ ಮೊಸಳೆಗಳ ಆಟವನ್ನು ನೋಡ್ತಾ ಕುಳಿತಿದ್ವಿ. ಈ ಸೋಡಾಗಳು ಫುಲ್ ಮೀಲ್ಸ್, ಸಂಪೂರ್ಣ ಊಟ ಮತ್ತು ಸಾಂಪ್ರದಾಯಿಕ ಆಹಾರವನ್ನ ನೀಡುತ್ತವೆ. ಸೋಡಾದ ವಿಶೇಷತೆಗಳು ಹೆಚ್ಚು ಅಧಿಕೃತ ರೆಸ್ಟೋರೆಂಟ್ಗಳಿಂದ ಬಹಳ ಸರಳ, ಶ್ರದ್ಧೆಯುತ, ತಣ್ಣನೆಯ ವಾತಾವರಣ, ಬೆಲೆಗಳು ಕೂಡ ಬಜೆಟ್ ಸ್ನೇಹಿ. ಸ್ಥಳೀಯರು ಪ್ರತಿನಿತ್ಯ ಊಟಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರವಾಸಿಗರಿಗೆ ಇದು ಕೋಸ್ಟರಿಕಾ ದೇಶದ ಅನುಭವ ಪಡೆಯಲು ಅತ್ಯುತ್ತಮ ಸ್ಥಳ. ಯಾಕಂದ್ರೆ ನಿಮಗೆ ಸ್ಥಳೀಯರು ಇದ್ದಂತೆ ಮಾತನಾಡ್ತಾರೆ, ಮತ್ತೆ ಆಹಾರ ಕೂಡ ಮನೆಯ ಊಟದಂತಿರುತ್ತೆ. ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದರೆ ನೀವು ಸ್ಥಳೀಯರಂತೆ ಆಹಾರವನ್ನ ರುಚಿಸಬಹುದು ಮತ್ತು ಕೋಸ್ಟರಿಕಾದ ನೈಜ ಬದುಕಿನ ಒಂದು ಅಂಶವನ್ನ ಅನುಭವಿಸಬಹುದು.